ನಮಸ್ಕಾರ, ನಾನು ಶಂಕರ್ ಹೆಗಡೆ. ಭಾಳ ಜನ ಕಾಮೆಂಟಲ್ಲಿ ಕೇಳ್ತಿದ್ದೀರಾ ನಿಮ್ಮ ಡಾರ್ಲಿಂಗ್ಗಳ ಬಗ್ಗೆ. ಚಿನ್ನನೂ ಡಾರ್ಲಿಂಗು, ಬಂಗಾರನೂ ಡಾರ್ಲಿಂಗು, ಬೆಳ್ಳಿನೂ ಡಾರ್ಲಿಂಗು ಅಲ್ವಾ? ಇವೆಲ್ಲ ಇನ್ವೆಸ್ಟರ್ಸ್ಗಳ ಡಾರ್ಲಿಂಗು ಹೌದು, ಹೆಣ್ಮಕ್ಕಳ ದೊಡ್ಡ ಡಾರ್ಲಿಂಗ್ ಇನ್ವೆಸ್ಟ್ಮೆಂಟಿಗೆ ಬಂದಾಗ. ಸೊ ಅದಕ್ಕೆ ಚಿನ್ನ ಬಂಗಾರ ಅಂತ ಹಾಕಿದ್ದೀನಿ. ಎರಡು ಡಾರ್ಲಿಂಗ್ ಹೇಳುವ ಇಂಗ್ಲೀಷ್ ಶಬ್ದಕ್ಕೆ ಹತ್ತಿರ ಅಂತ. ಈ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರುತ್ತಾ ಇಳಿಯುತ್ತಾ ಅಂತ ಭಾಳ ಜನ ಪ್ರಶ್ನೆ ಕೇಳಿದ್ದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನನಗೇನು ಹೊಸ್ತಲ್ಲ, ಯಾಕೆಂದರೆ ನಾನಿಲ್ಲಿ ಲಿಂಕಲ್ಲಿ ಹಾಕಿದ್ದೀನಿ ನೋಡಿ. ಎಷ್ಟೋ ವರ್ಷಗಳ ಹಿಂದೆಯೇ ನಾನು ದಶಕಗಳ ಹಿಂದೆಯೇ ಇದನ್ನು ಮಾಡಿ ತೋರಿಸಿದ್ದೀನಿ. 6 ತಿಂಗಳ ನಂತರ ಬಂಗಾರದ ಬೆಲೆ ಎಷ್ಟಿರುತ್ತೆ ಹೇಳೋದನ್ನು ನೀವು ನೋಡ್ಬೋದು. ಅಲ್ಲಿ ಜರ್ನಲ್ ಆಫ್ ಆಸ್ಟ್ರಾಲಜಿ, ಆಗ ವರ್ಲ್ಡ್ ನಂಬರ್ 1 ಪೊಸಿಷನ್ ಇದ್ದಂಥ ಒಂದು ಆಸ್ಟ್ರಾಲಜಿಕಲ್ ಮ್ಯಾಗ್ಝಿನ್ ಅದು. ಅಲ್ಲಿ ಆರ್ಟಿಕಲ್ಲ ಬರೀಬೇಕು ಅಂದರೆ KN ರಾವ್ಜಿ ಅಪ್ರೂವ್ ಮಾಡಿದ್ರಷ್ಟೇ ಆಗ್ತಿತ್ತು. ವರ್ಲ್ಡ್ ನಂಬರ್ 1 ಆಸ್ಟ್ರಾಲಜಿ ಎಲ್ಲದಕ್ಕೂ ಸಂಬಂಧಿಸಿದ ಅವರೇ ಆಗ ಟಾಪಲ್ಲಿದ್ದರು. ಸೊ ಅವ್ರ ಮ್ಯಾಗ್ಝಿನು ಅಲ್ಲಿ ಅಪ್ರೂವ್ ಆಯಿತು. ಮತ್ತು ನಾನು ಈ ಆರ್ಟಿಕಲ್ ಬರೆಯೋ ತನಕನೂ ಅಲ್ಲಿ ಬಿಸ್ನೆಸ್ ರಿಲೇಟೆಡ್ ಆರ್ಟಿಕಲ್ಸೇ ಇರಲಿಲ್ಲ. ಅದೇ ವಿಚಿತ್ರ. ಯಾಕೆಂದರೆ KN ರಾವ್ಜಿ ಬಿಸ್ನೆಸ್ ರಿಲೇಟೆಡ್ ಆರ್ಟಿಕಲ್ಸಲ್ಲಿ, ಮಾರ್ಕೆಟ್ ರಿಲೇಟೆಡ್ ಆರ್ಟಿಕಲ್ಸಲ್ಲಿ ತಾನೇ ವೀಕ್ ಅಂತ ಅವ್ರು ಒಪ್ಕೊಂಡಿದ್ರು. ನಾನು ಇದನ್ನು ಬರೆದೆ. ಅಲ್ಲಿ 2 ಪಾರ್ಟ್ಸ್ ಇದೆ, ನೋಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಅಷ್ಟೇ ಮೆಥಡ್ ಬಿಟ್ಟೆ, ಪೂರ್ತಿ ಸೀಕ್ರೆಟ್ಸನ್ನು ಕೊಡೋಕ್ಕೆ ಹೋಗಲಿಲ್ಲ. ಇದು ನಾನು ಬರೆಯೋ ಟೈಮಿಗೆ ಬಂಗಾರ ಬಿದ್ದಿತ್ತು. ಯಾಕೆ ಬಿದ್ದಿತ್ತು ಹೇಳೋದನ್ನೇ ಈ ಆರ್ಟಿಕಲೆಲ್ಲ ಬರೆದಿದ್ದೀನಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಿದೆ, ಓದ್ಕೊಡ್ಬೋದು. ಇದಕ್ಕೆ ಫೋರ್ಟ್ನೈಟ್ ಚಾರ್ಟ್ಸನ್ನು ಯೂಸ್ ಮಾಡ್ತೀವಿ ನಾವು. ಅಂದರೆ ಪಾಕ್ಷಿಕ ಜಾತಕಗಳು ಅಂತ. ಹುಣ್ಣಿಮೆ ಮುಗಿದು ಪಾಡ್ಯ ಸ್ಟಾರ್ಟ್ ಆಗೋದು ಕೃಷ್ಣ ಪಕ್ಷದ್ದು, ಹಾಗೆಯೇ ಅಮಾವಾಸ್ಯೆ ಮುಗಿದು ಶುಕ್ಲ ಪಕ್ಷದ ಪಾಡ್ಯ ಸ್ಟಾರ್ಟ್ ಆಗುವಂಥ ಒಂದು ಮೆಥಡ್ಡು ಫೋರ್ಟ್ನೈಟ್ ಚಾರ್ಟ್ ಅಂತ ಕರಿತೀವಿ, ಪಾಕ್ಷಿಕ ಜಾತಕ ಅಂತ. ಅದನ್ನು ಯೂಸ್ ಮಾಡಿದೆ ನಾನು. ಬಟ್ ಸತ್ಯ ಹೇಳ್ತೇನೆ, ಬೆಲೆಯನ್ನು ನಿರ್ಧಾರ ಮಾಡಲಿಕ್ಕೆ ಆಗ ಸಪೋರ್ಟ್ ಇದ್ದಿದ್ದು ಆಂಜನೇಯ. ನನ್ನ ಗುರುಳಿದ್ದರು ಆಗ. ಅಂಜನ ನೋಡುವವರೆಲ್ಲ ಬದುಕಿದ್ರು. ಮತ್ತು ಅಂಜನ ನೋಡುವವ್ರದ್ದು ಬೆಂಗಳೂರಿನ ಹಿಡಿದು ಬೇರೆ ಬೇರೆ ಕಡೆಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗೋಲ್ಡ್ ಬಿಸ್ನೆಸ್ ಇತ್ತು. ಸೊ ನಾನು ಕೇಳಿದ ಪ್ರಶ್ನೆ ಅವರಿಗೂ ಅನುಕೂಲ ಆದದ್ದನ್ನು ಅವರು ಕೇಳಿಕೊಂಡ್ರು, ಆಂಜನೇಯ ಕೊಟ್ಟ. ಸೊ ನಾನು ಅದಕ್ಕೆ ಸಂಬಂಧಿಸಿದಂಥ ಸ್ವಲ್ಪ ಜ್ಯೋತಿಷ ನನಗೇನು ಬರ್ತಿತ್ತು ಅದನ್ನು ಮಾಡಿದೆ. ಆಂಜನೇಯ ಪಕ್ಕ ಹೇಳಿದ 6 ತಿಂಗಳ ನಂತರ ಇದೇ ರೇಟ್ ಬರುತ್ತೆ ಅಂತ ಒಂದು ಡೇಟು ಕೊಟ್ಟಿದ್ದ. ನಾನು ಸ್ವಲ್ಪ ಅದನ್ನು ಆಚೆ ಈಚೆ ಮಾಡಿ ಜ್ಯೋತಿಷ್ಯದಲ್ಲಿ ಅದು ಫಿಟ್ ಆಗೋ ಥರ ಮಾಡಿಕೊಂಡೆ. ಸ್ವಲ್ಪ ಕಡಿಮೆನೇ ಹಾಕಿದೆ, ಯಾಕೆಂದರೆ ನನಗೆ ಭಯ ಇತ್ತು ಹೆಚ್ಚು ಕಡಿಮೆ ಆಗಿಬಿಟ್ರೆ ಮರ್ಯಾದೆ ಹಾಳಾಗತ್ತೆ ಅಂತ. ಹೆಚ್ಚಾದರೂ ತೊಂದರೆ ಇಲ್ಲ, ನಾನು ಹೇಳಿದಕ್ಕಿಂತ ಹೆಚ್ಚಾದರೆ ನಾನು ಹೇಳಿದಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳ್ಕೊಳ್ಬೋದು ಅಂತ ಅದನ್ನು ಮಾಡಿದೆ. ಅದು ಭಯಾನಕ ಹಿಟ್ಟಾಯಿತು. ಆಮೇಲೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಜ್ಯುವೆಲರಿ ಶಾಪ್ ಓನರ್ಸ್ ಅಲ್ಲಿ ನಂತರ ಬಂದರು, ನಮಗೆ ಪ್ರೆಡಿಕ್ಷನ್ ಕೊಡಿ, ನಾವು ನಿಮಗೆ ತಿಂಗಳ ಇಂತಿಷ್ಟು ಅಂತ ಕೊಡ್ತೀವಿ ಅಂತ. ಬಟ್ ಅದು ಪಾಕ್ಷಿಕ ಜಾತಕಕ್ಕೆಲ್ಲ ಹೋದರೆ ಸ್ವಲ್ಪ ಜೂಜಾಗತ್ತೆ. ನನಗೆ ಆ ಜೂಜಾಡಿಸೋದು ಇಷ್ಟ ಇಲ್ಲ. ನಾನು ಸುಮ್ಮನಿದ್ಬಿಟ್ಟೆ. ಒಂದನೇ ಕಾರಣ. ಎರಡನೇ ಕಾರಣ ಏನು ಅಂತಂದರೆ, ಇಷ್ಟಾದ ನಂತರ KN ರಾವ್ಜಿ ಏನು ಹೇಳಿದ್ರು ಅಂದರೆ, ನಾನು ಇದಕ್ಕೂ ಇಂಪ್ರೂವ್ ಮಾಡಬೇಕು, ಇದಕ್ಕಿಂತ ಹೆಚ್ಚು ಚೆನ್ನಾಗಿ ಹೇಳಬೇಕು ಅಂತಂದರೆ ಏನು ಮಾಡಲಿ ಅಂತ ಕೇಳಿದಾಗ, ಪಾಪ ನಾನು ಡೆಲ್ಲಿಲಿದ್ದೆ ಆಗ. ಅವರು ಟೇಬಲ್ ಮೇಲೆ ಹತ್ಕೊಂಡು ಎಲ್ಲೋ ಇದ್ದಿದ್ದು ಒಂದೇ ಒಂದು ಪುಸ್ತಕ, ಹರದೇವ್ ಶರ್ಮಾ ಅವ್ರದ್ದು ವ್ಯಾಪಾರ ರತ್ನ ಅಂತ, ಇದನ್ನು ಓದು ಅಂತ ಕೊಟ್ಟರು. ಒಂದೇ ಇತ್ತು ಅವ್ರ ಹತ್ರ, ಅದು ನನಗೆ ಕೊಟ್ಬಿಟ್ರು. ಅದು ಭಯಾನಕ ಕ್ಲಿಷ್ಟಕರ ಹಿಂದಿ, ನನಗೆ ಕಷ್ಟ ಆಗ್ತಿತ್ತು ಅದು ಓದಲಿಕ್ಕೆ. ಅವ್ರು ಹೇಳಿದ್ರು ಸರ್ವತೋಭದ್ರ ಚಕ್ರ ಅಂತಿರುತ್ತೆ, ಅದರಲ್ಲಿ ಅಕ್ಷರಗಳಿಗೆಲ್ಲ ಬರುತ್ತೆ. ಇದು ನಮ್ಮ ಹಿಂದೂ ಸಂಖ್ಯಾಶಾಸ್ತ್ರ, ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಕ್ಲಾಸು ಮಾಡ್ತೀನಿ. ಭಯಾನಕವಾದಂಥ ರಿಸಲ್ಟ್ಸ್ ಕೊಡ್ತವೆ. ಹಿಂದೂ ಸಂಖ್ಯಾಕ್ಷರ ಶಾಸ್ತ್ರ ಅಂತ ಒಂದು ಮೆಥಡಲ್ಲಿ ನಾನು ಹೊರಗಡೆ ಬಿಡ್ತಾ ಇದ್ದೀನಿ. ನನ್ನದೇ ಮೆಥಡ್ ಅದು. ಮಾಡಿದ್ದೀನಿ, ಇನ್ನೂ ಮಾಡ್ತಾನೇ ಇದ್ದೀನಿ. ಅದನ್ನು ಹೇಳಿದ್ರು ಅವರು. ಬಟ್ ಅಲ್ಲಿ ಅದು ಆಗಿನ ಕಾಲಕ್ಕೆ ಮೆಥಡ್ ಬೇರೆ ಇತ್ತು. ನಾನು ಅಲ್ಲಿವರೆಗೆ ಸರಿಯಾಗೇ ಹೋಗ್ತಾಯಿದ್ದೆ. ಸೆಕೆಂಡ್ ಇದು ಕೂಡ ಆರ್ಟಿಕಲು ಕೂಡ ಸಕ್ಸಸ್ ಆಯಿತು. ಆ್ಯಕ್ಚುಲಿ ಭೀಮಾ ಜ್ಯುವೆಲರ್ಸ್ ನನಗೆ 2001 ನನ್ನ ಹತ್ರ ಅವರು ಓನರ್ಸ್ ಬಂದಿದ್ದರು.
ಅಂಜನ ಹಾಕಿದ್ದೆ ಅವ್ರಿಗೋಸ್ಕರ. ಬಟ್ ಅವ್ರು ಬಿಟ್ಟು ಅವ್ರದ್ದೇನೋ ಕಳೆದು ಹೋಗಿದ್ದು ಐಟಮ್ ಇತ್ತು, ಅದು ಬಿಟ್ಬಿಡಿ. ಆಮೇಲೆ ಗಂಜಾಮ್ ಜ್ಯುವೆಲರ್ಸ್ ಓನರ್ಸು ಇವರೆಲ್ಲ ನನಗೆ ತುಂಬ ಚೆನ್ನಾಗೇ ಇದ್ದಾರೆ. ಈ ಗಂಜಾಮ್ ಓನರ್ಸ್ ಈಗಲೂ ಟಚ್ಚಲ್ಲಿದ್ದಾರೆ. ಆಮೇಲೆ ಈಗ ಬೆಳೀತಾ ಇರುವಂಥ ಡಿ ಪ್ರಕಾಶ್ ಜ್ಯುವೆಲರ್ಸ್ ಅವರೆಲ್ಲ ಬಂದರು. ಬಟ್ ನನಗೆ ಬೇಡ ಅನಿಸ್ತು. ಯಾಕೆ ಅಂತಂದರೆ ಈ ಹರ್ದೇವ್ ಶರ್ಮಾ ಅವ್ರದ್ದು ಓದ್ಕೊಂಡ್ಬಿಟ್ಟು ನನ್ನ ಪ್ರೆಡಿಕ್ಷನ್ಸ್ಗಳು ಉಲ್ಟಾ ಆಗೋಯ್ತು. ಹೆಚ್ಚು ಮಾಡ್ಕೊಳ್ಳಿಕ್ಕೆ ಹೋದೆ ನಾನು, ಅದು ಉಲ್ಟಾ ಹೊಡೆದುಬಿಡ್ತು. ಯಾಕೆಂತಂದರೆ ಆಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಕಾಲಯೇ ತಸ್ಮೈ ನಮಃ. ಆ್ಯಕ್ಚುಲಿ ನಾನು ಯೂಸ್ ಮಾಡಿದ್ನಲ್ಲ ಈ ಪ್ರೈಸ್ ಹೇಳಲಿಕ್ಕೆ, ಆ ಮೆಥಡ್ ಸರಿ ಇತ್ತು ಈಗಿನ ಕಾಲಕ್ಕೆ. ಆಗಿನ ಕಾಲದ ಮೆಥಡಿಗೆ ಆಗ ಅವರು ಸರಿ ಇತ್ತು. ಹರ್ದೇವ್ ಶರ್ಮಾ ಏನು ಸಾಮಾನ್ಯ ಜ್ಯೋತಿಷ ಆಗಿರಲಿಲ್ಲ. ಅವರ ವಿಶ್ವವಿಜಯ ಪಂಚಾಂಗ ದಶಕಗಳ ಕಾಲ ಅದರಲ್ಲಿ ಬರೆದಿದ್ದವ್ರು ಏನು ಬರೀತಿದ್ರು ಅದು ಒಂದೂ ಫೇಲ್ ಆಗ್ತಿರ್ಲಿಲ್ಲಂತೆ. ಅದು ನನಗೆ ಪಟೋಡೆಯವರು ಹೇಳಿದರು, ಕೆ ಎನ್ ನೌಜಿನೂ ಹೇಳಿದರು, ಸತ್ಯನೂ ಹೌದು, ರಿಸರ್ಚ್ ಮಾಡಿ ಆಯಿತು. ಇದೇನಿಲ್ಲ, ಈಗ ನೋಡಿ ಬಂದುಬಿಡ್ತೀನಿ, ಸುಮ್ಮನೆ ಜಾಸ್ತಿ ಮಾತಾಡೋದು ಬೇಡ. ಜ್ಯೋತಿಷದಲ್ಲಿ ಚಿನ್ನಕ್ಕೆ ನಾವು ಸೂರ್ಯ ಮತ್ತು ಗುರುವನ್ನು ನೋಡ್ಕೊಳ್ಬೇಕು. ವರಾಮಿಯವರು ಹೇಳುವಂತೆ ನಾನು ಬರ್ದಿದ್ದೀನಿ ನೋಡಿ ಆರ್ಟಿಕಲಲ್ಲಿ ಇಂಗ್ಲೀಷಲ್ಲಿ, ಸೂರ್ಯ ಸಿಂಹದಲ್ಲಿದ್ದಾಗ ಬೆಳ್ಳಿ ಮತ್ತು ಬಂಗಾರವನ್ನು ಪರ್ಚೇಸ್ ಮಾಡಬೇಕಂತೆ, ಕನ್ಯಾಕ್ಕೆ ಸೂರ್ಯ ಬಂದಾಗ ಅದನ್ನು ಸೇಲ್ ಮಾಡಬೇಕಂತೆ. ಅದು ಆಗಿನ ಕಾಲಕ್ಕೆ ಓಕೆ ಆಗ್ತಿತ್ತು, ಯಾಕಂದರೆ ಸೂರ್ಯ ಸಿಂಹದಲ್ಲಿದ್ದಾಗ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ, ಆಫ್ ಸೀಸನ್ನು. ಸೊ ಬೆಳ್ಳಿ ಚಿನ್ನ ಎಲ್ಲ ಕಡಿಮೆ ಇರ್ತಿತ್ತು ಆಗ. ಆಮೇಲೆ ಧನುವಿಗೆ, ಸಿಂಹದಿಂದ ಧನುವಿಗೆ ಬಂದಾಗ ಮಾರಬೇಕು ಅಂತ ಹೇಳ್ತಾರೆ ಅವರು. ಸ್ವಲ್ಪ ಚಟುವಟಿಕೆಗಳು ಹೆಚ್ಚಾಗ್ತವೆ, ಮಳೆಗಾಲ ಎಲ್ಲ ಮುಗಿದಿರ್ತಿತ್ತು ಆಗಿನ ಕಾಲದಲ್ಲಿ. ಮದುವೆ ಇತ್ಯಾದಿಗಳು ಸ್ಟಾರ್ಟ್ ಆಗ್ತಿತ್ತು, ಅಥವಾ ಬೇರೆ ಚಟುವಟಿಕೆಗಳಿಗೆ ಬೇಕಾದಂತೆ ಬಂಗಾರ ಅಡವಿಟ್ಟುಕೊಂಡು ಅಥವಾ ಬೆಳ್ಳಿ ಅಡವಿಟ್ಟುಕೊಂಡು ಅವ್ರ ಹತ್ರ ಏನಿರ್ತಿತ್ತು ಅದನ್ನು ಅಡವಿಟ್ಟುಕೊಂಡು ಬೇರೆ ವ್ಯಾಪಾರಗಳಿಗೆ ಹಾಕ್ತಿದ್ರು ದುಡ್ಡನ್ನು. ಆ ಕಾಲ ಬೇರೆ ಇತ್ತು. ಈಗ ಹಾಗಲ್ಲ, ದಿನ 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 ಆಚೆ ಈಚೆ ಆಗುತ್ತೆ. ಈಗ ಇಲ್ಲಿ ನೋಡಿ, ನಾವು ಚಿನ್ನ ನೋಡಬೇಕಿದ್ರೆ ನಾನು ಹೇಳಿಬಿಡ್ತೀನಿ, ಇದಕ್ಕೆ ಅತಿ ಮುಖ್ಯವಾಗಿ ಮೇಷದಿಂದ ನೋಡ್ಕೋಬೇಕು. ಮೇಷದಿಂದ ಮತ್ತು ಫೋರ್ಟ್ ನೈಟ್ ಚಾರ್ಟಿಂದ ಸೂರ್ಯ ಮತ್ತು ಗುರು ಎಷ್ಟು ಚೆನ್ನಾಗಿರ್ತಾರೋ ಅಷ್ಟು, ನಾನು ನವಾಂಶನೂ ತೋರಿಸಿದ್ದೀನಿ, ಈಗ ಷಷ್ಠಾಂಶದವರೆಗೂ ಹೋಗ್ಬೋದು, ತೊಂದರೆ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ರಾಜಯೋಗದಲ್ಲಿ ಇರುವಷ್ಟು ಸೂರ್ಯ ಗುರು ಇವರೆಲ್ಲ ರಾಜಯೋಗದಲ್ಲಿ ಇರುವಷ್ಟು ಚಿನ್ನ ಏರುತ್ತೆ. ಚಂದ್ರ ಶುಕ್ರ ರಾಜಯೋಗದಲ್ಲಿ ಇರುವಷ್ಟು ಬೆಳ್ಳಿ ಏರುತ್ತೆ. ವಿಶೇಷವಾಗಿ ಬೆಳ್ಳಿದು ಏನಂತಂದರೆ ಚಂದ್ರ ಬಹಳ ಇಂಪಾರ್ಟೆಂಟು. ಚಂದ್ರ ಪದೇ ಪದೇ ಚೇಂಜ್ ಆಗೋದ್ರಿಂದ, ಅಂದರೆ 2.5 ದಿವಸಕ್ಕೊಂದು ರಾಶಿ ಬದಲಾಯಿಸೋದ್ರಿಂದ ಬೆಳ್ಳಿಯ ಬಗ್ಗೆ ಭಾಳ ಹುಷಾರಾಗಿರಬೇಕು. ಬಟ್ ಇದನ್ನು ನಾನು ಪೂರ್ತಿ ಸೀಕ್ರೆಟ್ ಬಿಟ್ಟುಕೊಡೋದಿಲ್ಲ, ಯಾಕೆಂದರೆ ನಾನು ಹೇಳಿದೆಲ್ಲ, ನಾನು ಇವನು ಸ್ಟಾಕ್ ಮಾರ್ಕೆಟನ್ನೇ ಆಚೆ ಬಿಟ್ಬಿಟ್ಟೆ, ಜೂಜು ಬೇಡ ನನಗೆ ಅಂತ. ನಮ್ಮಲ್ಲಿದ್ದೀನಿ, ನಮ್ಮದಿಂದ ಇರ್ತೀನಿ ಸಾಕು. ಬಟ್ ಜ್ಯೋತಿಷದ ಮಹಾತ್ಮೆಯನ್ನು ಹೇಳಲಿಕ್ಕೆ ನಾನು ಇದನ್ನು ಮಾಡಿದ್ದೀನಿ ಈ ವಿಡಿಯೋ ಅಷ್ಟೇ. ನೀವೇ ನೋಡ್ಕೊಳ್ಳಿ ಏನೇನಾಯಿತು ಅಂತ. ಈ 2 ಫೋರ್ಟ್ ನೈಟ್ ಚಾರ್ಟನ್ನು ನೋಡಿಕೊಂಡು ದೀಪಾವಳಿಗಿಂತ ಹಿಂದೆ ಎಷ್ಟು ದೊಡ್ಡ ರಾಜಯೋಗಗಳಿತ್ತು ಬೆಳ್ಳಿಗೆ ಸಂಬಂಧಿಸಿದಂತೆ ನೋಡ್ಕೊಳ್ಳಿ. ಯಾವ ಥರ ಬೆಳ್ಳಿ ಏರಿತು, ಆಮೇಲೆ ಸ್ವಲ್ಪ ಬಿತ್ತು. ಬಟ್ ಒಂದು ಮಾತಂತೂ ಹೇಳ್ತೀನಿ, ನೀವು ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಗೋಲ್ಡು, ಲ್ಯಾಂಡು, ಲಿಕ್ವಿಡ್ 3ರಲ್ಲೂ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಚಿನ್ನ ಬೆಳ್ಳಿಯ ದರಗಳು ದೀರ್ಘಕಾಲಕ್ಕೆ ಕಂಪೇರ್ ಮಾಡಿದ್ರೆ ಇಳಿಯೋದೇ ಇಲ್ಲ. ಅದು ಯುದ್ಧ ಆಯಿತು 2030ರಲ್ಲಿ ಅಂತ ಮುಟ್ಟೋಕ್ಕೆ ಆಗಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಷ್ಟು ಸಾಕು. ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋದರೆ ಕಷ್ಟ ಆಗುತ್ತೆ. ಇದರಲ್ಲಿ ಅದು ಹೇಳಿದ್ನಲ್ಲ, ಚಂದ್ರ ಆಚೆ ಈಚೆ ಹೋಗ್ತಿದ್ದಂಗೆ ಬೆಳ್ಳಿ ರೇಟು ದಿನ ದಿನಕ್ಕೆ ಆಚೆ ಈಚೆ ಆಗುತ್ತೆ. ಬಟ್ ಅದರಲ್ಲೂ ಏನು 1 ಗ್ರಾಮಿಗೆ ಡಿಜಿಟಲಲ್ಲಿ 2 ರೂಪಾಯಿಂದ 20 ರೂಪಾಯಿಂದ ಗ್ರಾಮಿಗೆ ಎಷ್ಟಾಗುತ್ತೋ ಗೊತ್ತಿಲ್ಲ, ಕೆ ಜಿಗೆ ಎಷ್ಟಾಗುತ್ತೋ ಗೊತ್ತಿಲ್ಲ, ನಾನು ತಲೆ ಕೆಡ್ಸ್ಕೊಂತ ಇಲ್ಲ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಇದು ಚಂದ್ರ ಮತ್ತು ಶುಕ್ರನ್ನು ನೋಡಿಕೊಂಡು ಈ ಪಾಕ್ಷಿಕ ಜಾತಕ ಹಾಕ್ಕೊಂಡು ನೋಡ್ಕೊಳ್ಬೇಕಾಗತ್ತೆ ನಾವು. ಮತ್ತು ಇವು ಯಾವುದು ತುಂಬ ಎಲ್ಲ ಇಳಿಯೋದಿಲ್ಲ. ಇದು ಹೆಂಗಾಗುತ್ತೆ ಅಂತಂದರೆ, 50 ರೂಪಾಯಿ ಇಳಿದ್ರೆ ಒಂದು 15 ದಿವಸದಲ್ಲಿ 50 ರೂಪಾಯಿ ಇಳಿದ್ರೆ ಏರ್ಬೇಕಿದ್ರೆ 200 ರೂಪಾಯಿ ಏರ್ತವೆ ಇವು. ಬೆಳ್ಳಿ ರೇಟ್ ಎಲ್ಲಿಗೆ ಬಂದಿದೆ ನೋಡ್ಕೊಳ್ಳಿ ನೀವೇ ಕೆ ಜಿಗೆ.
ಚಿನ್ನದ ರೇಟು ನಾನು ಮದುವೆ ಆಗೋ ಟೈಮಿಗೆ ತೊಲೆಗೆ ಅಂದರೆ 10 ಗ್ರಾಮಿಗೆ ಬರೀ 3,000 ರೂಪಾಯಿ ಇತ್ತು 2000ನೇ ಇಸ್ವಿಲಿ. ಈಗ 38-40%, 40 ಪಟ್ಟು ಪರ್ಸೆಂಟ್ ಅಲ್ಲ ಸಾರಿ ಹೆಚ್ಚಾಗಿದೆ. ಸೊ ಇವೆಲ್ಲ ಇಳಿಯೋದೇ ಇಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಕಾಲ ಬದಲಾಗಿದೆ, ಕಾಲಕ್ಕೆ ತಕ್ಕಂಗೆ ನಾವು ನಡೀಲೇಬೇಕು. ಸೊ ಬೆಳ್ಳಿ ಬಂಗಾರದ ರೇಟೆಲ್ಲ ತುಂಬ ಇಳಿದು ಬಿಡುತ್ತೆ, ಅರ್ಧಕ್ಕರ್ಧ ಇಳಿದು ಬಿಡುತ್ತೆ. ಅದೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಡಿ. ಇದಿಷ್ಟನ್ನು ನೆನಪಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಡಿವೈಡ್ ಮಾಡಿಕೊಳ್ಳಿ. ಲ್ಯಾಂಡು, ಗೋಲ್ಡು, ಸಿಲ್ವರು ಎಲ್ಲ ಒಂದು ಸಪ್ರೇಟಾಗಿ ಸ್ಲ್ಯಾಬ್ಸ್ ಮಾಡಿಕೊಂಡು ನಿಮ್ಮ ಶಕ್ತಿ ತಕ್ಕಂಗೆ ಮಾಡ್ಕೊಳ್ಳಿ. ಅದರಲ್ಲೂ ಲ್ಯಾಂಡ್, ಅಗ್ರಿಕಲ್ಚರ್ ಲ್ಯಾಂಡು ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ಇದನ್ನು ಹೇಳ್ತಾ ಇದ್ದೀನಿ. ನಾವು ಅಗ್ರಿಕಲ್ಚರನ್ನ ಮರೆತು ಹಾಳಾಗಿದ್ದೀವಿ. ಹಸು ಸಗಣ ನಾವು ಆರ್ಗ್ಯಾನಿಕ್ ಅಗ್ರಿಕಲ್ಚರನ್ನು ಮಾಡಿದ್ರೆ ಮತ್ತೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಯಾರಿಗಾರು ಜಾಬ್ ಇಲ್ಲ, ಸ್ವಲ್ಪ ದುಡ್ಡಿದೆ ಅಂತಂದರೆ ಈ ಸತ್ತೋಗಿರೋ ಸಿಟಿ ಬೆಂಗಳೂರು ಅಂತ ಜಾಗ ಬಿಟ್ಟು ಸ್ವಲ್ಪ ಆಚೆ ಈಚೆ ಇರುವಂಥ ಹಳ್ಳಿ ಕಡೆಗೆ ಯಾವುದೋ ಒಂದು ಟೌನ್ ಅಥವಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಿಗೆ ಹತ್ತಿರ ಇರುವಂಥ ಜಾಗದಲ್ಲಿ 1 ಎಕರೆ ಅಥವಾ 2 ಎಕರೆ ಜಮೀನು ಹಾಕ್ಕೊಂಡು ಅಗ್ರಿಕಲ್ಚರ್ ಲ್ಯಾಂಡನ್ನು ಹಾಕ್ಕೊಂಡು ಒಂದು ಹಸು ಹಾಕ್ಕೊಳ್ಳಿ, ಉದ್ಧಾರ ಆಗ್ತೀರ. 2030 ನಂತರ ಅದು ಲ್ಯಾಂಡೆಲ್ಲ ಗೋಲ್ಡ್ ಆಗುತ್ತೆ. ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ತುಂಬ ಹೆಚ್ಚು ಹೇಳೋಕ್ಕೂ ಕಷ್ಟ ಆಗುತ್ತೆ, ಆದ್ರೂ ಇಷ್ಟು ಹೇಳಿದ್ದೀನಿ. ನಮಸ್ಕಾರ.